ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾಂತಲಕ್ಷ್ಮಿ ಅವ್ರ ಯಜಮಾನ್ರು ಚಿನ್ನು 3 ಜನನು ಊಟ ಬಡಿಸ್ಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆ ಕಡೆಯಿಂದ ಅನಿಕೇತ್ ಮತ್ತೆ ಅವ್ರ ತಂಗಿ ಬಂದು, ಇದು ನಿಮ್ಮಂತವ್ರಿಗೆಲ್ಲ ಅಡ್ಗೆ ಮಾಡಿರೋದು, ಒಂದು ರೇಂಜ್ ಇದೆ ಊಟ ಮಾಡೋದಕ್ಕೂ, ಆಯ್ತಾ, ನೀವು ಸಿಕ್ಕಿದೆ ಚಾನ್ಸು ಅಂತ ಬಡ್ಸ್ಕೊಂಡ್ ತಿನ್ನೋದಲ್ಲ ಅಂತ ಅವರಿಗೆ ಇನ್ಸಲ್ಟ್ ಮಾಡ್ತಾ ಇರ್ತಾನೆ. ಸರಿ ಅಂತ ಅವ್ರು ಅಲ್ಲಿಂದ ಹೊರಟಿ ಅಲ್ಲಿ ಕಾಯ್ತಾ ಅಲ್ಲಿ ಫಂಕ್ಷನ್ ನಡೀತಾ ಇರುತ್ತೆ, ಅದನ್ನ ನೋಡ್ಕೊಂಡು ನಿಂತಿರ್ತಾರೆ. ಈ ಕಡೆ ನೋಡಿದ್ರೆ ಗೌರಿ ಅವ್ರ ಅಜ್ಜಿನ ನೋಡಿ, ನೋಡಿ ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಶೃಂಗಾರ ಮಾಡ್ಕೊಂಡು ಅವ್ರ ಯಜಮಾನ್ರಿಗೋಸ್ಕರ ತುದಿಗಾಲಲ್ಲಿ ತಲೆ ಬಗ್ಗಿಸ್ಕೊಂಡು ಹೇಗೆ ಅವ್ರ ಗಂಡನಿಗೋಸ್ಕರ ಕಾಯ್ತಾ ನಿಂತಿದ್ದಾರೆ. ಎಲ್ಲಿ ತಾತ, ನೀವೇನಿನ್ನ ಏನು ಪ್ರಿಪೇರೇ ಆಗಿಲ್ಲ ಅನ್ಸುತ್ತೆ ಅಂತ ಗೌರಿ ಹೇಳ್ತಿದ್ದಂಗೆ, ಹೋ ಅಷ್ಟೆಲ್ಲ ಬೇಡ, ನಮ್ಮ ತಾತನೂ ಎಲ್ಲ ರೆಡಿಯಾಗೇ ಇದ್ದಾರೆ, ಅವ್ರ ಮನಸ್ಸಿನಲ್ಲಿರೋ ವಿಚಾರ ಹೇಗೆ ತಿಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಷ್ಟೇ ಅಂತ ವಿವೇಕ್ ಹೇಳ್ತಿರ್ತಾನೆ. ಹೌದು ಮೊಮ್ಮಗ್ನೆ ಅಂತ ಹೇಳ್ತಿದ್ದಂಗೆ, ಸರಿ ತಗೊಳ್ಳಿ ತಾತ, ಅಜ್ಜನ್ಗೆ ನೀವು ಪ್ರಪೋಸ್ ಮಾಡಿ ಅಂತ ಹೇಳ್ತಾ ರೋಸ್ ಕೊಟ್ಟಿರ್ತಾರೆ. ಅವ್ರ ತಾತ ಅವ್ರ ಮಿಸ್ಸಸ್ ಅವ್ರಿಗೆ ಅವ್ರ ಹೆಂಡತಿಗೆ ಪ್ರಪೋಸ್ ಮಾಡಿದ್ ನೋಡಿ ಎಲ್ಲರೂ ಸಹ ಖುಷಿ ಪಡ್ತಾ ಇರ್ತಾರೆ. ಇನ್ನೆಲ್ಲ ಆ ಕಾರ್ಯಕ್ರಮ ಮುಗಿತಿದ್ದಂಗೆ ಒಬ್ಬೊಬ್ಬರೇ ಫೋಟೋಸ್ನೆಲ್ಲ ತೆಗೆಸ್ಕೊಳ್ತಾ ಇರ್ತಾರೆ ಅವ್ರ ಅಜ್ಜಿ ತಾತನ ಜೊತೆ. ಸರಿ ಅಂತ ಮನೆ ಕುಟುಂಬದಸ್ಥರೆಲ್ಲರೂ ಗ್ರೂಪ್ ಫೋಟೋ ತಗೊಳ್ತಿದ್ದಂಗೆ ಅಷ್ಟೊತ್ತಿಗೆ ಶ್ಯಾಮ್ ಅವ್ರನ್ನೂ ಕೂಗಣ್ವಾ ತಾತ. ಯಾರು ಶ್ಯಾಮ್? ಅತ್ಗೆ ಅವ್ರ ಅಪ್ಪ ಅಮ್ಮ ತಾತ. ಹೋ ಕರಿ, ಅದನ್ನ ಯಾಕೆ ಕೇಳ್ತಿದ್ಯಾ? ಸರಿ ಅಂತ ಶ್ಯಾಮ್ ಹೋಗಿ, ಆಂಟಿ ಬನ್ನಿ ಫೋಟೋ ತೆಗ್ಸೋಣ ಅಂತ ಹೇಳ್ತಿದ್ರೆ, ಬೇಡಪ್ಪ ಹೋಗು, ಬೇಡಪ್ಪ ನೀವೇ ತೆಗೆಸ್ಕೊಳ್ಳಿ ಅಂತ ಹೇಳ್ತಿದ್ರು. ಅವ್ನು ಪಟ್ ಬಿಡ್ದಿರಂಗೆ ಶ್ಯಾಮ್ ಕರ್ಕೊಂಡೋಗಿ ಗೌರಿ ಪಕ್ಕನೇ ಅವ್ರ ಅಪ್ಪ ಅಮ್ಮನೆಲ್ಲ ನಿಲ್ಸಿ ಇನ್ನೇನು ಗ್ರೂಪ್ ಫೋಟೋ ತೆಗಿತಾ ಇದ್ದಂಗೆ ಅಷ್ಟೊತ್ತಿಗೆ ಮೋನಿಕಾ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ಆಗ ಬರ್ತಾ ಇದ್ದಂಗೆ ಸರಾಸರಿ ಅವ್ರ ಫೋಟೋ ಹಿಡಿತಿರೋದನ್ನ ನೋಡಿ, ನಿಮ್ಮ ಫ್ಯಾಮ್ಲಿಲಿ ನಾನು ಸೇರ್ಕೋಬೋದಾ, ನಾನು ಒಂದು ಫೋಟೋ ತೆಗಿಸ್ಕೋಬೋದಾ ಅಂತ ಹೇಳ್ತಿದ್ದೀನಿ ನೋಡಿ ಎಲ್ಲರಿಗೂ ಶಾಕ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ ಸರಿತಾ ಅವರು ಒಂದೇ ಸಮ ಓಡೋಡಿ ಬಂದು, ಏನು ನೀನ್ ಯಾವಾಗ ಬಂದಿದ್ಯಾ, ನೀನ್ ಯಾಕೆ ಬಂದಿದ್ಯಾ ಅಷ್ಟಕ್ಕೂ ಇಲ್ಲಿ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ಯಾ ಇಲ್ವಾ, ಈ ಮನೆ ಹೆಸರು ಪ್ರತಿಷ್ಠಾಪನೆ ಎಲ್ಲ ಹಾಳು ಮಾಡಿ ಹೋಗಿದ್ಯಾ, ಅದಲ್ದಿರಾ ಈಗ ಬಂದ್ಬಿಟ್ಟು ಫೋಟೋ ಕೇಳ್ತಿದ್ಯಾ, ಏನ್ ಬುದ್ಧಿ ಇದೆ ನಿನಗೆ, ಏನಯ್ಯ ದೊಡ್ಡ ಮನುಷ್ಯ, ಏನ್ ನಿಮ್ ಮಗಳಿಗೆಲ್ಲ ಬುದ್ಧಿ ಹೇಳ್ಕೊಟ್ಟಿದ್ಯಾ, ಒಂದ್ ಕಡೆ ಹೆಸರು ಹೋಗಿರೋ ಜಾಗದಲ್ಲಿ ಇರಬಾರ್ದು ಅಂತ ಕೆಲ್ಸನ ಮಾಡಿದಾಳೆ ನಿನ್ ಮಗಳು, ಆದ್ರೂ ಇಲ್ಲಿ ಬಂದು ನನಗೂ ಒಂದು ಫೋಟೋ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾಳಲ್ಲ, 3 ಜನನ ಮಕ್ಕಳನ್ನ ಹೇಗಯ್ಯ ಬೆಳೆಸ್ತಾ ಇದ್ಯಾ, ದೊಡ್ಡೋಳು ನೋಡಿದ್ರೆ ಓಡೋಗಿದ್ಲು, ಈ ಕಡೆ ಇವಳು ನೋಡಿದ್ರೆ ಮುಸ್ಕಾಕೊಂಡ್ ಮದ್ವೆ ಆಗಿದ್ದಾಳೆ, ಚಿಕ್ಕವಳು ದೊಡ್ಡವರು ಚಿಕ್ಕವರು ಅನ್ನೋ ಬೆಲೆನೇ ಇಲ್ದಿರಾ ಇವಳ್ದೇನ್ ಕತೆ ಆಗುತ್ತೋ ಏನೋ, ಇವಳನ್ನೇ ಯಾರಾದ್ರೂ ಎತ್ತಾಕೊಂಡು ಹೋಗ್ತಾರೋ, ಇವಳೇ ಯಾರನ್ನಾದ್ರೂ ಎಗ್ರಾಕ್ಸ್ಕೊಂಡು ಹೋಗ್ತಾಳೋ ಅಂತ ತುಂಬಾ ಬೇಜಾರು ಮಾಡ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಏನು ನಿಮ್ಮ ಅಮ್ಮನೇ ಹೇಳಿ ಈ ತರ ಪ್ಲಾನ್ ಮಾಡಿ ಕರ್ಸಿರೋದಾ ಅಂತ ಸರಿತಾ ಅವರು ಏಕಾಏಕಿ ಹೇಳ್ತಿದ್ದೀನ ನೋಡಿ ಗೌರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಅತ್ತೆ ಏನಂತ ಮಾತಾಡ್ತಿದ್ದೀರಾ, ನಮ್ಮಮ್ಮ ಯಾಕೆ ಈ ರೀತಿ ಮಾಡ್ತಾರೆ, ಅಲ್ಲ ಬೀಗ್ರೆ, ನಮ್ಮ ಮಗಳಿಗೇನೆ ಗೊತ್ತಿಲ್ಲ ನಾವು ಬರ್ತಾ ಇರೋ ವಿಚಾರ, ಅವಳು ಬರ್ತಾ ಇರೋ ವಿಚಾರ ಹೇಗೆ ತಿಳಿಯುತ್ತೆ ಅಂತ ಹೇಳ್ತಿದ್ದಂಗೆ, ಯಾರಿಗೊತ್ತು, ನೀವೆಲ್ಲ ನಾಟಕ ಮಾಡೋ ಫ್ಯಾಮಿಲಿಗಳಲ್ವಾ, ಹೇಗ್ ಬೇಕೋ ಹಾಗೆ ಪ್ಲೇಟ್ನ ಚೇಂಜ್ ಮಾಡೋ ಅಂತವ್ರಲ್ವಾ, ಅದಕ್ಕೆ ಕೇಳ್ಕೊತಾ ಇದ್ದೀನಿ. ಅತ್ತೆ ಸರಿ ಇಲ್ಲ ಅತ್ತೆ, ನೀವು ಮಾತಾಡ್ತಾ ಇರೋದು, ಅದು ನನ್ನ ಬಗ್ಗೆ ಅಂದ್ರಿ, ನಮ್ಮ ಅಮ್ಮ ಬಗ್ಗೆ ಅಂದ್ರಿ, ನಮ್ಮ ಅಕ್ಕಂದಿರ ಬಗ್ಗೆ ಎಲ್ಲ ಅಂದ್ರಿ, ಈಗ ಸರಾಸರಿ ಅಂತ ನಮ್ಮ ಅಪ್ಪನ ಮೇಲೂ ನೀವು ಅವ್ರಿಗೇನು ಗೊತ್ತಿಲ್ದಿರ ಅಮಾಯಕರು ಅವ್ರ ಮೇಲೆ ನೀವು ಈ ತರ ಕಕ್ಷನ ಸಾಧಿಸ್ತಿದ್ದೀರಲ್ಲ ಅತ್ತೆ ಅಂತ ಹೇಳ್ತಾ ಇದ್ದಂಗೆ ಆ ಕಡೆಯಿಂದ ವಿವೇಕ್, ಏನ್ ಮಾತಾಡ್ತಿದ್ಯಾ, ನಮ್ಮಮ್ಮ ಹೇಳಿದ್ ಸರಿಯಾಗೇ ಇದೆ, ನೀನೇನು ಹೆದ್ರುತ್ರ ಕೊಡೋದು ನಮ್ಮಮ್ಮನ್ಗೆ ಅಂತ ವಿವೇಕಿನ ಬರ್ತಾ ಇರ್ತಾನೆ. ಆ ಕಡೆಯಿಂದ ಗೌರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಎಲ್ಲರ ಮುಂದೇನು ಬೇಜಾರಾಗಿಲ್ಲ ನೋಡಿ. ಕಾಂತಲಕ್ಷ್ಮಿ ಮೋನಿಕನ್ ಕರ್ಕೊಂಡು ಅಲ್ಲಿಂದ ಸರಾಸರಿ ಅಂತ ದರ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಬರ್ತೀನಯ್ಯ, ಬರ್ತೀನಮ್ಮ, ಇನ್ನೊಂದ್ಸತಿ ಈ ರೀತಿ ನಾನು ಯಾವತ್ತೂ ತಪ್ಪು ಮಾಡಲ್ಲ ಅಮ್ಮ, ನನಗೆ ಅರಿವಾಗಿದೆ ಅಂತ ಹೇಳ್ತಾ ಕಾಂತಲಕ್ಷ್ಮಿ ಮೋನಿಕನ್ ಕರ್ಕೊಂಡು ಹೊರಟಿರ್ತಾರೆ. ಅವರಿಗೆ ಬೇಜಾರಾಗಿರೋದನ್ನ ನೋಡಿ ಗೌರಿಗೂ ಸಹ ತುಂಬಾ ಮನ್ಸಿಗೆ ತಡ್ಕೊಳಕ್ಕಾಗ್ದಿರಾ ಸೀದಾ ಕೃಷ್ಣನ ಹತ್ರ ಹೋಗಿ, ಕೃಷ್ಣ ಏನಪ್ಪ ನಿನ್ ಲೀಲೆ,
ಎಲ್ಲ ಖುಷಿಯಾಗಿರೋ ಟೈಮಲ್ಲಿ ಈ ರೀತಿ ಯಾವಾಗೂ ನನ್ನ ಜೀವನನ ಹಾಳು ಮಾಡೋ ಸ್ಥಿತಿಲೇ ನಿಂತಿರ್ತೀಯ. ಏನೋ ನನ್ಗಂದ್ರು, ಯಾರಿಗೋ ಏನೋ ಅಂದ್ರು ಅಂತ ನಾನು ಮೌನವಾಗಿರ್ಬೋದಿತ್ತು. ಆದರೆ ನಮ್ಮ ಅಪ್ಪ ಅಮ್ಮನಿಗೂ ಈ ಥರ ಬೈಸೋ ಅಂಥ ಸ್ಥಿತಿಗೆ ತಗೊಬಂದಿದ್ಯಲ್ಲಪ್ಪ, ಏನಪ್ಪ ಮಾಡೋದು, ಯಾವಾಗಪ್ಪ ಕನಿಕರ ತೋರಿಸ್ತೀಯ ನೀನು ಅಂತ ತುಂಬ ದಿಗ್ಲಿಂದ ಯೋಚನೆ ಮಾಡ್ತಾ ಇರ್ತಾಳೆ. ಆದರೂ ಈಗ ಅಂದಿರೋ ಬಾಯಿಂದನೇ ಒಂದು ದಿವಸ ನಮ್ಮ ಅಪ್ಪ ಅಮ್ಮನಿಗೆ ಒಂದೊಳ್ಳೆ ಗೌರವ ಕೊಟ್ಟು ಒಳಗೆ ಕರಿಬೇಕು, ಆ ಸ್ಥಿತಿಗೆ ನಾನು ಬರಿಸ್ತೀನಿ ಅಂತ ಅವಳೇ ಸಮಾಧಾನ ಮಾಡಿಕೊಂಡು ಇನ್ನು ಅವಳ ದಿನಚರಿ ಕೆಲಸನ ಮಾಡ್ಕೋತಾ ಇರ್ತಾಳೆ. ಇನ್ನು ಬೆಳಗ್ಗೆ ಆಗುತ್ತೆ, ನೋಡಿದ್ರೆ ಆಶಾ ಅಡುಗೆ ಮಾಡ್ತಾ ನಿಂತಿದ್ರೆ ಇನ್ನು ಆ ಕಡೆಯಿಂದ ಅವ್ರ ಅತ್ತೆ ಬಂದು, ಯಾಕಾಶಾ ನೀನು ಅಡುಗೆ ಮಾಡ್ತಿದ್ಯಾ? ಹಾಂ ಅತ್ತೆ, ಮನೆ ಕೆಲ್ಸದವರು ಬಂದಿಲ್ಲ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ನೀನು ಮಾಡೋದಾ? ನೀನು ನೋಡಿದ್ರೆ ಹಿಂಗೆ ಮಾಡ್ಕೊಂಡು ನಿಂತಿದ್ಯಾ. ಇನ್ನು ನಿಮ್ಮ ಅಕ್ಕ ಎಲ್ಲಿ? ಸರಿತಾ ಅವಳೆಲ್ಲಿ? ಅವಳು ನೋಡಿದ್ರೆ ಕೋಪ ಮಾಡ್ಕೊಂಡು ಕೂತಿದ್ದಾಳೆ. ಹಿಂಗಾದ್ರೆ ಮುಗೀತು ಅಡುಗೆ ಅಂತ ಯೋಚನೆ ಮಾಡ್ತಾ ಅವ್ರ ಅತ್ತೆಯವರು ಸೀದಾ ಗೌರಿ ಹತ್ರ ಹೋಗಿ, ಏನಮ್ಮ ಗೌರಿ, ನೀನು ಮಾಡ್ತಾ ಇರೋದು ಸರಿ ಅನ್ನಿಸ್ತಿದ್ಯಾ? ಯಾಕಜ್ಜಿ, ನಾನೇನು ಮಾಡಿದೆ? ಏನು ಮಾಡಿದೆ ಅಂತ ಕೇಳ್ತಿದ್ಯಾ? ಅಷ್ಟಕ್ಕೂ ನೀನು ಈ ಮನೆ ಸೊಸೆ, ಏನೇನು ಬೇಕು ಏನಿಲ್ಲ ಅಂತ ನೋಡ್ಕೊಂಡು ತಿಳ್ಕೊಬೇಕಾಗಿರೋ ಜವಾಬ್ದಾರಿ ನಿಂದು, ಹೇಳಿ ಮಾಡಿಸೋ ಅಂಥದ್ದಲ್ಲ. ಅಯ್ಯೋ ಅಜ್ಜಿ, ನಾನೇನು ಮಾಡಬೇಕು ಹೇಳಿ, ನಾನು ಮನಸ್ಫೂರ್ತಿಯಾಗೆ ಮಾಡ್ತೀನಿ ಅಂತ ಹೇಳ್ತಿದ್ದಂಗೆ, ಅಷ್ಟಕ್ಕೂ ಇವಾಗ ಅಲ್ಲಿ ನಿಮ್ಮ ಚಿಕ್ಕತ್ತೆ ಒಬ್ಬರೇ ಕಷ್ಟಪಟ್ಟು ಅಡುಗೆ ಮಾಡ್ತಾ ಇದ್ದಾರೆ, ನಿಮ್ಮ ಅತ್ತೆ ನೋಡಿದ್ರೆ ಕೋಪ ಮಾಡ್ಕೊಂಡು ಕೂತಿದ್ದಾರೆ, ಹೋಗು ಸಹಾಯ ಮಾಡಿದ್ರೆ ಒಂದು ಕೆಲಸ ಆಗುತ್ತಲ್ವಾ ಅಂತ ಹೇಳ್ತಿದ್ದಂಗೆ, ನಾನಾ ಅಜ್ಜಿ? ಮತ್ತಿನ್ನೇನು ನಾನಾ? ಅಲ್ಲ ಅಜ್ಜಿ, ನಾನೀಗ ಅಡುಗೆ ಮನೆ ಒಳಗೆ ಹೋದ್ರೆ ಮತ್ತೆ ಅತ್ತೆ ಏನಾದರೂ ರಾದಂತ ಮಾಡ್ತಾರ ಅನ್ಸುತ್ತೆ, ಬೇಡ ಅಜ್ಜಿ ನಾನು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ರು. ನಾನು ಈ ಮನೆ ಸೊಸೆ, ನಾನು ಹೇಳ್ದಂಗೆ ಅವಳು ಸಹ ಕೇಳಬೇಕು, ಹೇಳ್ತೀನಿ ನಾನು, ನೀನು ಹೋಗಿ ಸಹಾಯ ಮಾಡು ಆಶಾಗೆ ಅಂತ ಹೇಳ್ತಿದ್ದಂಗೆ, ಬೇಡ ಅಜ್ಜಿ ಅಂತ ಅವಳು ಎಷ್ಟೇ ಗೋಗರಿತಿದ್ರು, ಇಲ್ಲ ನೀನು ಹೋಗಿ ಸಹಾಯ ಮಾಡು ಅಂತ ಹೇಳ್ತಿದ್ದಂಗೆ, ಸರಿ ಅಜ್ಜಿ ಆಯಿತು, ನೀವು ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಆಶಾ ಅಡುಗೆ ಮನೆಯಲ್ಲಿ ಇದ್ದೀನಿ. ನಾನು ನೀನು ಎಂತಕ್ಕೆ ಬಂದಿದ್ಯಾ? ನೀನು ಇಲ್ಲಿಗೆ ಬಂದರೆ ಅಕ್ಕ ಸುಮ್ಮನೆ ಇರ್ತಾಳ ಗೌರಿ, ಹೋಗು ನಾನು ಮಾಡ್ಕೊಳ್ತೀನಿ. ಅಯ್ಯೋ ಅಜ್ಜಿನೇ ಹೇಳಿ ಕಳಿಸಿದ್ದು ಇಬ್ರು ಸೇರಿ ಮಾಡೋಣ ಅಂತ ಹೇಳ್ತಿದ್ರು. ಬೇಡಮ್ಮ, ನಿಮ್ಮ ಅತ್ತೆ ಗೊತ್ತಾದ್ರೆ ನನ್ನ ಬಿಡ್ತಾರೆ ಅನ್ಕೊಂಡಿದ್ಯಾ? ಫಸ್ಟೇ ನಿನ್ನ ಮೇಲೆ ತುಂಬ ಕೋಪ ಅವರಿಗೆ ಅಂತ ಹೇಳ್ತಾ ಇರ್ತಾರೆ. ಈಗ ಗೌರಿನೇ ಸಹ ಅಡುಗೆ ಮನೆಗೆ ಹೋಗಿದ್ದಾಳೆ ಅಡುಗೆ ಮಾಡೋದಿಕ್ಕೆ. ಈಗ ಅಡುಗೆ ಮಾಡಿರೋ ವಿಚಾರ ಸರಿತಾಗಿ ತಿಳಿಯುತ್ತಾ ಮತ್ತೆ ಈಗ ಅಲ್ಲೇನಾದ್ರೂ ಜಗಳಗಳು ಹುಟ್ಟುತ್ತಾ, ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿ ಅವ್ರ ಮಗಳನ್ನ ಕರ್ಕೊಂಡು ಹೋಗಿದ್ದಾಳೆ. ಈಗ ಮತ್ತೆ ಅಲ್ಲೇನಾದ್ರೂ ರಾದಂತ ನಡೆಯುತ್ತಾ ನಾನು ಮುಂದಿನ ಬದಲು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.